ಸಿನಿಮಾ ಒಂಥರ ಚೆನ್ನಾಗೇ ಇತ್ತು, ಬಟ್ ಯಾಕಂದರೆ ತುಂಬ ಸ್ಟಾರ್ ಕ್ಯಾಸ್ಟ್ ಎಲ್ಲ ದೊಡ್ಡದಿದೆ, ಮತ್ತು ಕಲ್ಕಿ ಅದೆಲ್ಲ ತುಂಬ ನಮ್ಮ ಪುರಾಣ ಎಲ್ಲ ಕಥೆ ಅಲ್ವಾ ಅದು. ಸೊ ಅದೆಲ್ಲ ಹ್ಯಾಂಡ್ಲ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಆಯಿತು ಆ ಟೀಮ್ಗೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗಬೇಕು ಸ್ಟೋರಿ ಎಲ್ಲ. ಬರೀ ಫಸ್ಟಿಂದರಲ್ಲೇ ಬರೀ ಅಶ್ವತ್ಥಾಮ ಅಷ್ಟೇ ಇಂಟ್ರೊಡ್ಯೂಸ್ ಆಗಿರೋದು ಇವಾಗ ಚಿರಂಜೀವಿಗಳಲ್ಲಿ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಾಗ್ಬೋದು, ಬಟ್ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕು ಟೀಮ್ ಆ್ಯಕ್ಚುಲಿ. ಇನ್ನು ತುಂಬ ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು ಆ್ಯಕ್ಚುಲಿ. ಒಂದು ಫಸ್ಟ್ ಹಾಫ್ ತುಂಬ ಸ್ಲೋ ಆಗಿದೆ ಆ್ಯಕ್ಚುಲಿ. ಚೆನ್ನಾಗಿದೆ ಮೂವಿ. ಮೇಕಿಂಗ್ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ವೆಯ್ಟ್ ಮಾಡಬೇಕು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ನನಗೆ ಮಹಾಭಾರತದ ಬಗ್ಗೆ ಅಷ್ಟು ಗೊತ್ತಿಲ್ಲ, ಈಗ ಹೋಗಿ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೋಬೇಕು. ಥ್ಯಾಂಕ್ ಯು. ಅಮಿತಾಬ್ ಬಚ್ಚನ್ ಯಾಕೆ ಮಾತ್ರ ಸೂಪರ್ ಬ್ರೋ. ಕರುಣ ಅಶ್ವತ್ಥಾಮನ ಫ್ರೆಂಡ್ಶಿಪ್ ಬಗ್ಗೆ ಸೂಪರಾಗಿ ತೋರಿಸೋರೆ. ಬಟ್ ಫಸ್ಟ್ ಹಾಫ್ ಒಂದು ಸ್ವಲ್ಪ ಬೋರ್ ಹೊಡೆದ್ರು, ಸೆಕೆಂಡ್ ಹಾಫ್ ಮಾತ್ರ ಬೆಂಕಿ. ಕನ್ನಡ ಇಂಡಸ್ಟ್ರಿ ಯಾವುದೇ ಮೂವಿ ಬಂದರೂ ಬರ್ತೀವಿ ಬ್ರೋ ನಾವು, ಅದು ಇದು ಅಂತಿಲ್ಲ. ಎಲ್ಲ ಲ್ಯಾಂಗ್ವೇಜ್ ಸ್ಟಾರ್ ಇದ್ದಾರೆ, ಸೊ ಕನ್ನಡದವ್ರು ಯಾರೂ ಇಲ್ಲ ಈ ಕಲ್ಕಿ ಸಿನಿಮಾದಲ್ಲಿ. ಸೊ ಹೇಗೆ ಹಂಗೆಲ್ಲ ಏನಿಲ್ಲ, ಕನ್ನಡದಲ್ಲಿ ರಿಲೀಸ್ ಮಾಡೋರಲ್ಲ ಅಷ್ಟೇ ಸಾಕಲ್ವ ಬ್ರೋ. ಸೂಪರ್ ಆಗಿದೆ ಬ್ರೋ. ಸಕ್ಕತ್ತಾಗಿದೆ ಅಣ್ಣ. ಸಿನಿಮಾದಲ್ಲಿ ಕನ್ನಡದಲ್ಲಿ ಡಬ್ ಮಾಡೋರಲ್ಲ ಸಕ್ಕತ್ತಾಗಿದೆ ಮಾತ್ರ. ನೀವು ಹೋಗಿ ನೋಡ್ಕೊಬನ್ನಿ, ಸಕ್ಕತ್ತಾಗಿದೆ. ಕೇಳಬೇಕಾ ಮೊದಲೇ? ಕೊನೆಗೆ ಫಸ್ಟ್ ಹಾಫ್ ಎಂಡಿಂಗಲ್ಲಿ ಸ್ವಲ್ಪ ಇದು ಇಂಟ್ರೆಸ್ಟಿಂಗ್ ಆಗುತ್ತೆ, ಮತ್ತು ಕ್ಲೈಮ್ಯಾಕ್ಸ್ ಎಲ್ಲ ಚೆನ್ನಾಗಿದೆ. ಸೆಂಟ್ರಲ್ಲೆಲ್ಲ ಸ್ವಲ್ಪ ಎಳ್ದಂಗೆ ಆಗುತ್ತೆ, ಬಟ್ ಇನ್ನೂ ಸ್ಟಾರ್ಟಿಂಗ್ ಅಲ್ವಾ, ಸೊ ಮುಂದೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ಪಾರ್ಟ್ ನೋಡ್ಬೋದು. ತುಂಬ ಸ್ಟಾರ್ ಕ್ಯಾಸ್ಟ್ ಹ್ಯಾಂಡ್ಲ್ ಮಾಡೋಕ್ಕೆ ರಾಜಮೌಳಿ ಅಂತ ಡೈರೆಕ್ಟರ್ ಬೇಕು ಆ್ಯಕ್ಚುಲಿ. ಈ ನಾಗಶ್ವಿನ್ ಅವ್ರ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲ ಹೇಳ್ಬೇಕಂದ್ರೆ, ಬಟ್ ಏನೇನು ಮಿಸ್ಟೇಕ್ಸ್ ಮಾಡಿದಾರೋ ಅವ್ರಿಗೆ ರಿಯಲೈಸ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಷ್ಟೇ.